ಬೆಂಗಳೂರಿನಲ್ಲಿ ನಡೆದ ಕರ್ನಾಟಕ ರಾಜ್ಯ ಬಾರ್ ಕೌನ್ಸಿಲ್ ಚುನಾವಣೆಯ ಮೇಲೆ ಗಂಭೀರ ಪ್ರಶ್ನೆಗಳು ಎದ್ದಿವೆ. ಆಲ್ ಇಂಡಿಯಾ ಅಡ್ವೊಕೇಟ್ಸ್ ಅಸೋಸಿಯೇಷನ್ ಬಿಡುಗಡೆ ಮಾಡಿದ ಚುನಾವಣಾ ಪ್ರಕ್ರಿಯೆಯಲ್ಲಿ ಅಕ್ರಮಗಳು ನಡೆದಿರುವ ಆರೋಪ ಕೇಳಿಬಂದಿದೆ. ಸಂಘದ ಅಧ್ಯಕ್ಷ ಭಕ್ತವಚಲ ಅವರು ಏಪ್ರಿಲ್ 8ರಿಂದಲೇ ಹಲವು ವಕೀಲರು ದೂರು ಸಲ್ಲಿಸಿದ್ರೂ ಹೈಪವರ್ ಸಮಿತಿ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಿಸಿದ್ದಾರೆ. ಮತ ಎಣಿಕೆಯನ್ನು ತಕ್ಷಣ ನಿಲ್ಲಿಸಿ ಫಲಿತಾಂಶ ಪ್ರಕಟಿಸಬಾರದು ಎಂದು ಅವರು ಆಗ್ರಹಿಸಿದ್ದಾರೆ. ಚುನಾವಣಾ ದಿನದಂದು ಮತಗಟ್ಟೆಗಳ ಸುತ್ತಮುತ್ತ ಅಕ್ರಮಗಳು ನಡೆದಿದ್ದರೂ ಸಂಬಂಧಿಸಿದ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಆರೋಪ ಕೇಳಿಬಂದಿದೆ. 26ರಲ್ಲಿ ನಡೆದಂಥ ಒಂದು KSPCಗೆ ಚುನಾವಣೆ ಆಯಿತು. ಬಹಿರಂಗವಾಗಿ ಆಗಬಾರ್ದೆಲ್ಲ ಅಲ್ಲಾಗಿದೆ. ಹೈಲಿ ಕರಪ್ಟ್ ಆ್ಯಕ್ಟಿವಿಟೀಸ್ ಅದನ್ನು ಹೈ ಪವರ್ ಕಮಿಟಿ ಇರತಕ್ಕಂಥವ್ರಿಗೆ ಗಮನಕ್ಕೆ ತಂದಿದೆ. ಆದರೂ ಸಹ ಅವರು ಅದನ್ನು ಗಂಭೀರವಾಗಿ ಪರಿಗಣಿಸಿ ಕರ್ನಾಟಕ ರಾಜ್ಯ ಬಾರ್ ಕೌನ್ಸಿಲ್ ಹಾಗೂ ಸುಪ್ರೀಂ ಕೋರ್ಟ್ ಹೈ ಪವರ್ ಸಮಿತಿಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಸಂಘ ಒತ್ತಾಯಿಸಿದೆ. ಇಲ್ಲದಿದ್ದರೆ ಇದು ಕಾನೂನು ವಲಯದ ಗೌರವಕ್ಕೆ ಧಕ್ಕೆಯಾಗಲಿದೆ ಎಂದು ಎಚ್ಚರಿಕೆಯನ್ನು ನೀಡಲಾಗಿದೆ. ಸಾಗರ್, ನ್ಯೂಸ್ ಟೈಮ್, ಬೆಂಗಳೂರು.